ನೈಟ್ ಸ್ಟೇ ಹಿಂಗೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ರು ಪಾಪ. ಹೀಟಾಗೇನು ಸ್ಟ್ರಾಂಗ್ ಆಗಿ ಬಿಸಿಲು ಬರ್ತಾ ಇದೆ, ಆದರೂ ಕೋಲ್ಡೇ ನಮಗೆ. ನಮ್ಮ ಗುರ್ತು ಮಾಡಿ ಹೋಗ್ತಾ ಇದ್ದೀರಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತು ನಮ್ಮ ಒಂದು ಬ್ಯಾಂಗ್ಳೂರ್ ಟು ಲದಾಖ್ ಟ್ರಿಪ್ ಅಲ್ಲಿ 7ನೇ ಒಂದು ಎಪಿಸೋಡ್ ನ ಹಂತದಲ್ಲಿದ್ದೀವಿ. ನಾವೀಗ ಪಾಂಗ್ ಅಲ್ಲಿ ನಿನ್ನೆ ಸ್ಟೇ ಆಗಿದ್ರಿ. ಸೊ ನಿನ್ನೆ ಏನಾಗಿತ್ತು ಅಂತ ಹೇಳ್ಬಿಟ್ಟಂದ್ರೆ ಉದಯ್ ಬ್ರೋ ಅವ್ರಿಗೆ ಸುಸ್ತಾಗಿತ್ತು. ಸೊ ಅದ್ರ ಜೊತೆಲಿ ನಮಗೂ ಲೇಟ್ ಆಗಿರೋದ್ರಿಂದ 170 ಕಿಲೋಮೀಟರ್ ಹೊಡೆಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಲೇಕ್ ಕಡೆ ಹೊರಟಿದೀವಿ. ಬೈಕುಗಳು ನಿಲ್ಲಿಸಿ ಪಾಪ ಟಾರ್ಪಲ್ ಎಲ್ಲ ಹಾಕಿಟ್ಬಿಟ್ಟಿದ್ರು, ಲಗೇಜ್ ಏನು ತೆಗೆದೇ ಇಲ್ಲ. ತುಂಬ ಖುಷಿಯಾಗುತ್ತೆ ಇಂಥ ಜಾಗದಲ್ಲಿ ಹೊರಗಡೆ ಬಂದರೂ ಸಹ ನಮಗೆ ಒಳ್ಳೆ ಫ್ಯಾಮಿಲಿ ಥರ ಟ್ರೀಟ್ ಮಾಡೋ ಜನ ಸಿಕ್ಕಿದ್ದು ನಮಗೆ ತುಂಬ ಖುಷಿ ಆಯಿತು. ಯಾರಾದರೂ ಪಾಂಗಲ್ಲಿ ಹಾಲ್ಟ್ ಆಗೋದಾದರೆ ಈ ಒಂದು ಜಾಗದಲ್ಲಿ ನೆಮ್ಮದಿಯಾಗಿ ಹಾಲ್ಟ್ ಆಗ್ಬೋದು. ಯಾಕಂದರೆ ಈ ಬ್ಲ್ಯಾಂಕೆಟ್ಸು ತುಂಬ ಕೊಡ್ತಾರೆ, 200 ರುಪೀಸ್ ಸ್ಟೇ ಕೊಡ್ತಾರೆ ಒಬ್ಬರಿಗೆ. ತುಂಬ ಚೆನ್ನಾಗಿತ್ತು. ಸೊ ನಾವೀಗ ಮತ್ತೆ ಲೇಕ್ ಕಡೆ ಹೊರಟಿದ್ದೀರಿ. ಸೊ ಇಲ್ಲಿಂದ ಒಂದು 175 ಇದೆ. ನಿನ್ನೆ ಮಾತಾಡೋಕೆ ಹೋಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಾ ಇದೆ. ಸೊ ನಾವು ಪಾಂಗ್ ಇಂದ ಹೊರಟ ಮೇಲೆ ಒಳ್ಳೊಳ್ಳೆ ಲೊಕೇಶನ್ ಬಂತು. ಹೇಗಿದೆ ಒಂದು ಸ್ವಲ್ಪ ನೋಡ್ಕೊಂಬನ್ನಿ. ಲೈಟಾಗಿ ಸ್ಟ್ರಾಂಗ್ ಆಗಿ ಬಿಸಿಲು ಬರ್ತಾ ಇದೆ, ಆದರೂ ಕೋಲ್ಡೇ ನಮಗೆ. ಸಿಗಾವಡೆ ಕೋಲ್ಡು. ಆ ಕಡೆ ತುಂಬ ಸ್ಪೆಷಲ್ಲಾಗಿರೋ ಒಂದು ಎಮ್ಮೆಗಳು ಹೋಗ್ತಾ ಇದ್ದಾವೆ. ಮೈ ತುಂಬ ಒಂಥರ ಕುದುರೆಗಳಿಗೆ ಯಾವ ರೀತಿ ಕೂದಲಿರುತ್ತೆ ಆ ರೀತಿ ಕೂದಲು ಬೆಳೆಸ್ಕೊಂಡಿದ್ದಾವೆ. ಪ್ರತಿಯೊಂದು ಹಂಗೆ ಇದ್ದಾವೆ, ಸಾಕಾದಾಗಿದ್ದಾವೆ, ಸೂಪರ್. ಏನಂತ ಹೇಳ್ಬಿಟ್ಟು ಅಂದರೆ ನಮ್ಮ ಕಡೆ ಈ ಥರದ ಹಸುಗಳಂತೂ ಕಾಣಲ್ಲ, ಬಟ್ ಇದ್ರ ಹೆಸರು ಯಾಕಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಇನ್ನೊಂದಷ್ಟು ಒಳ್ಳೊಳ್ಳೆ ಜಾಗಗಳು ನೋಡಿಕೊಂಡು ಮುಂದೆ ಸಾಕ್ತೀವಿ. ಸೊ ಏನಂತ ಹೇಳ್ಬಿಟ್ಟಂದರೆ ಮತ್ತೆ ಹೋಗಬೇಕಾದ್ರೆ ಮತ್ತೆ ಒಬ್ಬರಿಗೆ ಹುಷಾರು ಕೆಡುತ್ತೆ. ಅಂದರೆ ಲೈಕ್ ಬೆಳಿಗ್ಗೆ ತೊಗೊಂಡಿರೋ ಟಿಫನ್ನು ಸೆಟ್ ಆಗಿಲ್ಲ. ಸೊ ಏನಂತ ಹೇಳ್ಬಿಟ್ಟಂದರೆ ಮತ್ತಷ್ಟು ವಾತಾವರಣ ವರಸ್ಟಾಗೇ ಬರುತ್ತೆ. ಜಾಗ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟು ಡೇಂಜರಸ್ ಆಗಿದೆ. ಡೇಂಜರಸ್ ಮೀನ್ಸ್ ಹೆಂಗೆ ಅಂತ ಹೇಳ್ಬಿಟ್ಟಂದರೆ ರಸ್ತೆನ ಮಾತ್ರ ಡೇಂಜರ್ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕಾಗಲ್ಲ. ಸೊ ಅಲ್ಲಿನ ವಾತಾವರಣ ತುಂಬ ಡೇಂಜರಸ್ ಆಗಿರುತ್ತೆ. ಯಾಕಂತ ಹೇಳ್ಬಿಟ್ಟಂದರೆ ನೀವು ನೋಡ್ತಾ ಇರ್ಬೋದು, ಎಷ್ಟು ದೂರದಿಂದ ದೂರ ನೋಡಿದ್ರು ಒಂದೇ ಒಂದು ಗಿಡ ಆಗಲಿ ಮರ ಆಗಲಿ ಏನಂದರೆ ಏನೂ ಇಲ್ಲ. ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಈಗ ಅರ್ಥ ಆಗುತ್ತೆ. ಯಾಕಂತ ಹೇಳ್ಬಿಟ್ಟಂದರೆ ಈ ಒಂದು ಜಾಗದಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಆಕ್ಸಿಜನ್ ಇರುತ್ತೆ. ಏನಕ್ಕೆ ಅಂತ ಹೇಳ್ಬಿಟ್ಟಂದ್ರೆ ಗಿಡ ಮರ ಏನು ಇಲ್ಲದೆ ಇರೋ ಒಂದು ಕಾರಣ. ಸೊ ಇನ್ನು ಮುಂದೆ ನಾವು ಸಹ ಗಿಡ ಮರಗಳನ್ನ ನಾಶ ಮಾಡ್ದಂಗೆ ಬೆಳೆಸೋದಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ನಮಗೆ ತಂಗ್ಲಂಗ್ಲಾ ಒಂದು ಪಾಸ್ ಸಿಗುತ್ತೆ. ಸೊ ಅದು ತುಂಬಾ ಹೈಯೆಸ್ಟ್ ಇದಿರೋದ್ರಿಂದ ಒಂದು ಸಣ್ಣದಾಗಿ ಒಂದು ಬ್ರೇಕ್ ತಗೊಂಡು ಅಲ್ಲಿಂದ ಹೊರಟಾಗ ನೋಡ್ತಾ ಇರ್ಬೋದು ಮಿಲಿಟರಿ ಟ್ರಕ್ಗಳು ಯಾವ ರೀತಿ ಸಾಲಾಗಿ ಹೋಗ್ತಾ ಇದಾವೆ ಅಂತ ಹೇಳ್ಬಿಟ್ಟಂದ್ರೆ ಈ ತರದ ಜಾಗಗಳಲ್ಲಿ ಅವುಗಳನ್ನ ನೋಡೋದೇ ಒಂದು ಮಜಾ ಕೊಡುತ್ತೆ. ಯಾಕಂತ ಹೇಳ್ಬಿಟ್ಟಂದ್ರೆ ನಮ್ಮ ಆರ್ಮಿ ವೆಹಿಕಲ್ಸ್ ಹೋಗೋದು ನೋಡೋದೇ ಒಂದು ಮಸ್ತ್ ಮಜಾ ಕೊಡುತ್ತೆ. ಸೊ ಇಲ್ಲಿ ಹೆಂಗೆ ಅಂತ ಹೇಳ್ಬಿಟ್ಟಂದ್ರೆ ಒಬ್ಬರಿಂದ ಒಬ್ರು ಇರಲೇಬೇಕು. ಇಲ್ಲ ಅಂತಂದಾಗ ಏನಾಗುತ್ತೆ, ಒಬ್ರಿಗೆ ಏನಾದ್ರು ಆರೋಗ್ಯದ ಸಮಸ್ಯೆ ಆಯ್ತು ಅಂತ ಹೇಳ್ಬಿಟ್ಟಂದ್ರೆ ತುಂಬಾ ರಿಸ್ಕ್ ಆಗುತ್ತೆ. ಏನಕ್ಕೆ ಅಂತ ಹೇಳ್ಬಿಟ್ಟಂದ್ರೆ ಈ ಒಂದು ಜಾಗದಲ್ಲಿ ಯಾವುದೇ ಹೆಲ್ಪ್ ಲೈನ್ಗಳು, ಬೇರೆ ಟೋಲ್ ರೋಡ್ಗಳು ಆ ಥರದ್ದು ಏನು ಸಿಗಲ್ಲ. ಮಿನಿಮಮ್ 50ರಿಂದ 60 ಕಿಲೋಮೀಟರ್ ಹೋಗೋವರೆಗೂ ಒಂದು ಟೀ ಶಾಪ್ ಸಹ ಸಿಗಲ್ಲ. ಸಿಕ್ಕಾಬಟ್ಟೆ ಹೈ ಆಟಿಟ್ಯೂಡ್. ಲೊಕೇಶನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡೋದಕ್ಕಂತೂ ಚಾನ್ಸೇ ಇಲ್ಲ. ಯಾಕಂತ ಹೇಳ್ಬಿಟ್ಟಂದ್ರೆ 1-2 ನಿಮಿಷ ನಿಂತ್ಕೊಂಡ್ರೆ ಮುಗೀತು ನಮ್ಮ ಕತೆ. ಆಕ್ಸಿಜನ್ ಸಿಗದಲೇ ಉಸಿರಾಟಕ್ಕೆ ತೊಂದರೆ ಸ್ಟಾರ್ಟ್ ಆಗಿ ಕೊಲಾಪ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ.
ಇಲ್ಲಿ ಮನುಷ್ಯ ಬದುಕ್ಬೋದು, ಗಾಳಿ ನೀರು ಬೆಳೆದು ಚೆನ್ನಾಗಿದೆ, ಎಲ್ಲ ಬೆಳೆಸಿದ್ದಾರೆ. ಸುಮಾರು ಒಂದು 50-60 ಕಿಲೋಮೀಟ್ರ್ ದಾಟಿದ ಮೇಲೆ ತಂಗ್ಲಂಗ್ಲ ಪಾಸ್ ಮಾಡ್ಕೊಂಡು ಬಂದು ಹೈ ಆಲ್ಟಿಟ್ಯೂಡಿಂದ ತಪ್ಪಿಸ್ಕೊಂಡು ಒಂದು ಹಳ್ಳಿಲಿ ಬಂದಾಗ ಅಲ್ಲಿ ಸಾಧ್ಯವಾದಷ್ಟು ಒಂದಷ್ಟು ಮರಗಳನ್ನ ಅವೆಲ್ಲ ಬೆಳೆಸ್ಕೊಂಡು, ಸೊ ಅಲ್ಲಿ ಈ ಒಂದು ವೆದರಲ್ಲಿ ಮಾತ್ರ ನಮಗೆ ಒಂಚೂರು ಆಕ್ಸಿಜನ್ ಅಂತ ಸಿಗುತ್ತೆ. ಸೊ ಇಲ್ಲೆಲ್ಲ ನಿಲ್ಲಿಸಿ ಮಾತಾಡಿಕೊಂಡು ಏನೇ ಮಾಡಿದ್ರು ಏನು ತೊಂದರೆ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಇರೋ ಎಲ್ಲ ಜಾಗಗಳಲ್ಲೂ ಟಿಬೇಟಿಯನ್ಸೇ ತುಂಬ ಜನ ಇರೋದು. ಸೊ ಅವರೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಸಿಟಿಗಳನ್ನ ತುಂಬ ನೀಟಾಗಿ ಇಟ್ಕೊತಾರೆ, ಅದೊಂದು ಖುಷಿ ವಿಚಾರ. ಸೊ ಆ ವಿಲೇಜ್ ದಾಟ್ಕೊಂಬಂದ್ಮೇಲೆ ನಮಗೆ ಸಿಕ್ಕಿದ ಲೊಕೇಶನ್ಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳ್ಬಿಟ್ಟಂದರೆ ಬೆಟ್ಟಗಳು ಆಪೋಸಿಟ್ ನೋಡ್ತಾ ಇದ್ರೆ ಒಂದು ಬೆಟ್ಟಕ್ಕೂ ಒಂಥರ ಅಂಟ್ಕೊಂಡಂಗೆ ಒಂದಾದ್ಮೇಲೆ ಸಿಗ್ತಾ ಇರುತ್ತೆ. ಅಲ್ಲಿ ಒಂಥರ ಕರುವುಗಳನ್ನ ಪಾಸ್ ಮಾಡಿಕೊಂಡು ಆ ಒಂದು ಹೋಗೋ ಮಜಾನೇ ಬೇರೆ. ಆಮೇಲೆ ಮೋಸ್ಟ್ ಡೇಂಜರಸ್ ಸ್ಪಾಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ಬಿಟ್ಟಂದರೆ ಕಲ್ಲುಗಳು ಸುಮಾರು ರಸ್ತೆಗಳಲ್ಲಿ ಮಧ್ಯದಲ್ಲಿ ಒಂದಷ್ಟು ಲ್ಯಾಂಡ್ಸ್ಲೈಡ್ ಆಗಿ ಕಲ್ಲುಗಳು ಬಂಡೆಗಳು ಇವೆಲ್ಲ ಕೆಳಗಡೆ ಬಿದ್ದಿರುತ್ತೆ. ಸೊ ಅಂಥ ಜಾಗದಲ್ಲೂ ಸಹ ನಾವೊಂದು ರೈಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಡೆ ತುಂಬ ದೂರದಿಂದ ಬಂದ್ಬಿಟ್ಟಿದ್ದೀವಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಾಗ್ಬೋದು ಅನ್ನೋ ಒಂದು ಆಲೋಚನೆ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಅದೆಲ್ಲದ್ರ ಜೊತೆಗೆ ನಾವು ಬಂದಿರೋದು ಆ ಜಾಗ ಅಷ್ಟು ಡೇಂಜರಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿದ್ದು ನಾವು ಬಂದಿರೋದು. ಸುಮಾರು ಒಂದು 10 ವರ್ಷದಿಂದ ಲದಾಖ್ ಅನ್ನೋ ಒಂದು ಕನಸು, ಆ ಒಂದು ಮಾತನ್ನು ಬಾಯಲ್ಲಿ ಮಾತ್ರ ಆಡ್ತಾ ಇದ್ವಿ. ಸೊ ಈ ಕಡೆ ಬಂದಾದ್ಮೇಲೆ ಯೋಚನೆ ಮಾಡ್ತಾ ಇದ್ದೀವಿ, ಎಷ್ಟೊಂದು ವರಸ್ಟ್ ಇರೋ ಸಿಚುವೇಶನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂತೇಳಿ. ಸೊ ನಮಗೆಲ್ಲ ಗೊತ್ತಿದ್ದೇ ಈ ಥರ ವರಸ್ಟ್ ಇರುತ್ತೆ, ಆಮೇಲೆ ಡೇಂಜರಸ್ ಅಂತ ಹೇಳ್ಬಿಟ್ಟು ಗೊತ್ತಿದ್ದು ನಾವು ಬಂದಿರೋದು. ಸೊ ಆಗಿದ್ದಾಗ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದಲ್ಲೇ ಮುಂದೆ ಟ್ರಾವೆಲ್ ಮಾಡ್ತಾನೆ ಇದ್ವಿ. ಸೊ ರೈಟ್ ಸೈಡಲ್ಲಿ ಒಂದು ನದಿ ಹರಿತಾ ಇತ್ತು, ಲೆಫ್ಟ್ ಸೈಡಲ್ಲಿ ಗುಡ್ಡಗಳು, ರೈಟ್ ಸೈಡಲ್ಲಿ ಗುಡ್ಡಗಳು, ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ನದಿಗಳು. ಆಮೇಲೆ ಒಂದೊಂದು ಗುಡ್ಡನೂ ಒಂದೊಂದು ಥರ ಡಿಫ್ರೆಂಟು ಡಿಸೈನಲ್ಲಿ, ಆಮೇಲೆ ನೋಡೋದೇ ಒಂದು ಮಜಾ ಅಂತ ಹೇಳ್ಬೋದು. ಈ ರಸ್ತೆಗಳಲ್ಲಿ ಆ ಕರುವುಗಳು, ಪಕ್ಕದಲ್ಲಿ ಆ ನದಿ ಹರಿಯೋದು, ಒಂಥರ ಲೈಟ್, ಆಮೇಲೆ ಉಸಿರಾಟಕ್ಕೆ ಒಂಚೂರು ತೊಂದರೆ ಇರುತ್ತೆ. ರನ್ನಿಂಗಲ್ಲಿ ಗೊತ್ತಾಗಲ್ಲ, ನಿಂತು ನಾವೇನಾದರೂ ಒಂಚೂರು ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿದ್ರೆ ಮುಗೀತು, ಫುಲ್ ಸುಸ್ತಾಗ್ಬಿಡ್ತೀರಿ. ಅಲ್ಲೆಲ್ಲ ಹೆಂಗೆ ಅಂತ ಹೇಳ್ಬಿಟ್ಟಂದರೆ ಒಂದು ಚಲ್ಕೆನಲ್ಲಿ ಮಣ್ಣೆತ್ತಾಗಬೇಕು ಅಂದರೂ ಇಬ್ಬರು ಇರ್ತಾರೆ, ಒಬ್ಬರು ದಾರ ಕಟ್ಟಿ ಎಳಿತಾರೆ, ಇನ್ನೊಬ್ಬರು ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ. ಅಷ್ಟು ಒಂದು ಹಾರ್ಡ್ ವರ್ಕ್ ಅನ್ನೋದನ್ನ ಮಾಡೋಕ್ಕೆ ಆಗಲ್ಲ. ಹಾರ್ಡ್ ವರ್ಕ್ ಮಾಡಿದ್ವಿ ಅಂತ ಹೇಳ್ಬಿಟ್ಟಂದರೆ ಬ್ರೀತಿಂಗ್ ಇಶ್ಯೂಸು ಸ್ಟಾರ್ಟ್ ಆಗುತ್ತೆ. ಸೊ ಈ ರೋಡಲ್ಲಿ ಆ ಕರ್ವುಗಳನ್ನ ಪಾಸ್ ಮಾಡೋದೇ ಒಂದು ಮಜಾ ಅಂತ ಹೇಳ್ಬಿಟ್ಟು. ನಮ್ಮ 4 ಗಾಡಿಗಳು ಸಹ ಸುರಕ್ಷಿತವಾಗಿ ಇದೇ ಎಂಟ್ರಿ ಆಗಿದ್ದೀವಿ. ಸಿಕ್ಕಾಪಟ್ಟೆ ಹೈ ಆ್ಯಟಿಟ್ಯೂಡು ಎಲ್ಲ ತಪ್ಪಿಸ್ಕೊಂಡು ಬಂದಿದ್ದೀರಿ. ಇನ್ನೂ ಮುಂದೆ ಇನ್ನಷ್ಟು ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಇರೋ ಜಾಗಕ್ಕೆ ಹೋಗ್ತಾಯಿದ್ದೀರಿ. ಸೊ ಇಲ್ಲಿ ನಮ್ಮ ಒಂದು ಸ್ಟಿಕ್ಕರ್ನ ಇಲ್ಲಿ ಅಂಟಿಸಿ ನಮ್ಮ ಗುರ್ತು ಮಾಡಿ ಹೋಗ್ತಾಯಿದ್ದೀರಿ. ಸೊ ಇಲ್ಲಿ ಈಗ ನಮ್ಮ ಸ್ಟಿಕ್ಕರ್ನ ಎಲ್ಲಿ ಅಂಟಿಸೋಣ? ನಾನು ಟಾಪಲ್ಲಿ ಅಂಟಿಸ್ತೀನಿ, ನನಗೆ ಮೇಲೆ ಯಾರು ಅಂಟಿಸ್ಬಾರ್ದು. ಅಭಿಮನ್ಯು, ಓಹೋ, ನಮ್ಮ ಕನ್ನಡದ ರೈಡ್ ವಿತ್ ಅಭಿಮನ್ಯು ಸ್ಟಿಕ್ಕರು. ಅಭಿಮನ್ಯು ಲದಾಖ್ಗೆ ಬಂದಿದ್ದಾರೆ ಯಾರೋ ಅಭಿಮಾನಿಗಳು. ನಮ್ಮ ಸ್ಟಿಕ್ಕರು ಇಲ್ಲಿದೆ. ಚೌಮೀನ್ ವಿತ್ ಫ್ರೈಡ್ ರೈಸ್. ಲೇಗೆ ನಮಗೆ 30 ಕಿಲೋಮೀಟ್ರ್ ದೂರದಲ್ಲಿ ಒಂದು ಆರ್ಮಿ ಕ್ಯಾಂಪ್ ಇದೆ. ಸೊ
ತುಂಬ ದೊಡ್ಡ ಕ್ಯಾಂಪು. ಇಲ್ಲಿ ನಮಗೆ ಆಗಲೇ ನಮ್ಮ ಮಂತ್ರಾಲಯದಿಂದ ಒಬ್ಬ ಸೈನಿಕರೊಬ್ಬರು ಸಿಕ್ಕಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡೋದ್ರು. ನೋಡಿ ಇದೇನು ಕಾಣಿಸ್ತಾ ಇದೆ, ಇದೆಲ್ಲ ಟಿಬೇಟಿಯನ್ಸು ಲೊಕೇಶನ್ಸು. ಸೊ ಇಲ್ಲಿ ಡೆಕತ್ಲಾನ್ ಸ್ಪೋರ್ಟ್ಸ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಡಿಹೈಡ್ರೇಷನ್ ಬ್ಯಾಗ್ ಬೇಕಾಯಿತು. ಸೊ ನೋಡುವ, ಲೊಕೇಶನ್ ಮಾತ್ರ ಅಲ್ಟಿಯಾಗಿದೆ. ಸೊ ನಮ್ಮ ಬೈಕೆಲ್ಲ ಅಲ್ಲಿದೆ. ಸೊ ನೋಡ್ಕೊಂಬರೋಣ ಅಂತೇಳಿ ಬಂದಿದ್ದೀರಿ. ಸಖತ್ತಾಗಿದೆ. ಲದಾಖ್ ಟ್ರಿಪ್ಪಿಗೆ ಬಂದು ನಾವು ಒಂದು ಫ್ಲಾಗ್ನ ನಮ್ಮ ಗಾಡಿ ಕಟ್ಟಿಲ್ಲ ಅಂದರೆ ಅದಕ್ಕೆ ಮರ್ಯಾದೆನೇ ಇರಲ್ಲ. ಸೊ ನೋಡಿ, ಫ್ಲಾಗ್ ಈಗ ತೊಗೊಂಡಿದ್ದೀನಿ, ಕಟ್ಟಬೇಕು. ಅಲ್ಲಿ ಶ್ರೀಕೃಷ್ಣಂದು ಒಂದು ಶಾಲು ಇದೆ. ಸೊ ಇದನ್ನು ಸಹ ಕಟ್ಟಬೇಕು. ಸೊ ಇದು ಫ್ಲಾಗ್ ಕಟ್ಟಿದ ಮೇಲೆ ಅದ್ರ ಲುಕ್ಕೇ ಬದಲಾಗೋಗುತ್ತೆ. ಲದಾಖ್ನ ಒಂದು ರಿಯಾಲಿಟಿ ಹೀಗಿರುತ್ತೆ. ಸೊ ಲೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾರುನಲ್ಲೇ ರೂಮನ್ನು ನೋಡ್ತೀವಿ. ಸೊ ಇಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲೇ ಒಂದು ಸ್ಟೇ ಇತ್ತು. ಸೊ ಅಲ್ಲಿ ಹೋಗಿ ಸ್ಟೇ ಆಗ್ತೀವಿ. ಸೊ ರೂಮ್ ಅಂತೂ ಸ್ವಲ್ಪ ಚಿಕ್ಕದಾಗಿದ್ರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಬೋದಾಗಿತ್ತು. ವಿಂಡೋದಲ್ಲಿ ಲೊಕೇಶನ್ ಮಾತ್ರ ಸೈಕಾಗಿತ್ತು. ಸಾಲಾಗಿರೋ ಗುಡ್ಡಗಳು ಮತ್ತೆ ನೀರು, ಬ್ಯಾಕ್ ವಾಟರ್ ಸಕ್ಕದಾಗಿತ್ತು. ಇವ್ರು ಮಾಡ್ಬೇಕಾದ್ರೆ ಈ ಒಬ್ಬ ನೋಡಿದ್ರೆ ಬೆಟ್ಟ ಇಟ್ಬಿಡ್ತಾನೆ. ನಮಸ್ತೆ ಹಲೋ ಎಸ್ ಕೆ ಅನ್ನೋದಷ್ಟೇ ಕೇಳ್ತದೆ. ಇರೋದು ಎಂಜಾಯ್ ಮಾಡೋಕ್ಕೆ ಅಂತಲ್ಲ. ನೋಡಿ ಆಯ್ತಾ? ಎಷ್ಟಾಯ್ತು? ಪೂರ್ತಿ ಮುಗಿಸ್ಬಿಟ್ಟ? ಹಾಂ, ಒಳ್ಳೆ ಎಡಿಟಿಂಗ್ ಮಾಡ್ತಾ ಇದ್ದೀರಾ. ಅಂತವ್ರೆ ಕೊಡೋ ಪ್ರತಿದಿನ ನನಗೆ KFC ಚಿಕನ್ ಕಬಾಬು ನಮ್ಮ ಮನೇಲೆ ತಗೊಂಡ್ಬಂದು ನಮ್ಮಮ್ಮ 2 ದಿನ ಮಾಡಿಲ್ಲ ಅಂದ್ರೆ ಮಣ್ಣನ್ನು ಚಿಕನ್ ಮಾಡ್ಕೊತಿದ್ದೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ಲ. ಇರಿರೋ ಬೆಳಗ್ಗೆ ಟಿಫನ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಇರೋ ಟಿಫನ್ ನಮಗೇನು ಸೆಟ್ ಆಗಿಲ್ಲ. ಸೊ ಹಂಗಾಗಿ ಅನ್ನದ ಜೊತೆ ಮೊಸರನ್ನ ತಗೊಂಡು ಊಟ ಇವತ್ತು ಬೆಳಗಿನ ಟಿಫನ್ನ ಮುಗಿಸ್ತೀನಿ. ಯಾಕಂತೇಳ್ಬಿಟ್ಟಂದರೆ ನಿನ್ನೆ ಆಲ್ಮೋಸ್ಟು ವೆದರ್ ಕಂಡೀಷನ್ನು ತುಂಬ ರಾಂಗ್ ಆಗಿತ್ತು. ಉಸಿರಾಟದ ಸಮಸ್ಯೆ ಸಹ ಇತ್ತು. ನೋಡ್ತಾ ಇರ್ಬೋದು, ಸರಿಯಾಗಿ ನಿದ್ದೆ ಇಲ್ಲದೆ ಹೆಂಗೆ ಆಗ್ಬಿಟ್ಟಿದ್ದೀವಿ ಅಂತಂದರೆ, ಈ ಒಂದು ಜಾಗದಲ್ಲಿ ಲೊಕೇಶನ್ಸ್ ಎಲ್ಲ ಸೈಕಾಗಿದ್ದಾವೆ. ಆದರೆ ನಮ್ಗಳ ಒಂದು ಏನಂತಾರೆ ಬಾಡಿ ಕಂಡೀಷನ್ನು ತುಂಬ ಹಾಳಾಗ್ತಾ ಇದೆ. ನಾನು ಯಾರಾದರೂ ಹೊರಗಡೆಯಿಂದ ಲೇ ಲದಾಖ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ನನ್ನ ಕಡೆಯಿಂದ ಒಂದೇ ಸಜೆಷನು, ಇಲ್ಲಿ ಬಂದಾಗ ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಆತ್ರದಲ್ಲಿ ಹೋಗಿ ಮತ್ತು ಅಲ್ಲೆಲ್ಲೋ ಮುಂದೆ ಎಲ್ಲೋ ಸಿಗಾಕೊಬೇಕಾಗುತ್ತೆ. ಅದ್ರ ಬದಲಾಗಿ 1-2 ದಿನ ಆರಾಮ್ಸೆ ಒಂದು ಜಾಗದಲ್ಲಿ ಸ್ಟೇ ಆಗಿ. ಯಾಕಂತ ಹೇಳ್ಬಿಟ್ಟಂದರೆ ನಮ್ಮ ವಿಚಾರದಲ್ಲಿ ಸೇಮ್ ಅದೇ ಆಗಿದ್ದು. ನಮ್ಮ ಟಾರ್ಗೆಟ್ ಇದ್ದಿದ್ದು ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಜೆಂಟ್ ಮಾಡಿದ್ವಿ. ಈಗ ಉದಯ್ ಬ್ರೋ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಏನಂತ ಹೇಳ್ಬಿಟ್ಟಂದರೆ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿದೆ. ಸೊ ಅವರು ಟಯರ್ಡ್ ಆಗಿದ್ದಾರೆ ಸಿಕ್ಕಾಪಟ್ಟೆ. ಬ್ರೀತಿಂಗ್ ಇಶ್ಯೂಸು ಎಲ್ಲರಿಗೂ ಇದೆ. ಏನಂತ ಹೇಳ್ಬಿಟ್ಟಂದರೆ ಹೈ ಆ್ಯಟಿಟ್ಯೂಡ್ಗೆ ಬಂದಾಗ ತುಂಬಾ ಬ್ರೀತಿಂಗ್ ಇಶ್ಯೂಸ್ ಆಗುತ್ತೆ. ಸೊ ಅವನ್ನೆಲ್ಲ ನಾವು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಬಾಡಿ ಕಂಡೀಷನ್ ಅದಕ್ಕೆ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟಂದಾಗೆ ನಾವು ಮುಂದೆ ಹೋಗಬೇಕಾಗುತ್ತೆ. ಇಲ್ಲ ಅಂತ ಹೇಳ್ಬಿಟ್ಟಂದರೆ ನಮಗೆ ಏನೇ ಆದರೂ ಸಹ ನಾವೇ ಹೊಣೆ ಆಗ್ತೀವಿ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಲೇ ಲದಾಖ್ ಈ ಒಂದು ಜಾಗಕ್ಕೆ ಬರಬೇಕಾದ್ರೆ, ಈ ಥರ ಒಂದು ಹೈ ಆ್ಯಟಿಟ್ಯೂಡ್ಗೆ ಬರಬೇಕಾದ್ರೆ ಮೊದಲನೇದಾಗಿ ನಮ್ಮ ಬಾಡಿ ಸೆಟ್ ಆಗಬೇಕು. ಆರೋಗ್ಯ ಚೆನ್ನಾಗಿ ನೀರು ಕುಡಿಬೇಕು. ಮೊದಲನೇದಾಗಿ ಇವರೆಲ್ಲ ಹೇಳ್ತಾ ಇರೋದು ನಮ್ಮ ಒಂದೇ ಮಾತು, 1-2 ದಿನ ಸ್ಟೇ ಆಗಿಬಿಟ್ಟು ಚೆನ್ನಾಗಿ ನೀರು ಕುಡೀರಿ. ಊಟ ಮಾಡಿಬಿಟ್ಟು ಅದು ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಹೆಚ್ಚಿಗೆ ನೀರು ಕುಡೀರಿ. ಅವಾಗೇನಾಗುತ್ತೆ, ಬಾಡಿ ಈ ಒಂದು ವೆದರ್ಗೆ ಸೆಟ್ ಆಗುತ್ತೆ. ಸೊ ಬೇರೆ ಇನ್ನೇನು ಬೇಕಾಗಿಲ್ಲ, ಟ್ಯಾಬ್ಲೆಟ್ಸ್ ಆಗಲಿ ಬೇರೆ ಇನ್ನೇನು ಬೇಕಾಗಲ್ಲ. ಆದರೆ ಬ್ಯಾಕಪ್ ಆಗಿ ಟ್ಯಾಬ್ಲೆಟ್ಸು ಇರಬೇಕು, ಪ್ಲಸ್ ಆಕ್ಸಿಜನ್ ಸಿಲಿಂಡರ್ಸು ಸಹ ಇರಬೇಕು. ಸೊ ಇವೆಲ್ಲ ಇದ್ದಾಗ ನಮಗೆ ಈ ಒಂದು ರಸ್ತೆಗಳಲ್ಲಿ ಡ್ರೈವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಅವನದು ಫನ್ಸೆ ಅನ್ನ ಅನ್ನ ಅನ್ನ
ಬೆಳಿಗ್ಗೆ ಹೊರಟಿದ್ದೀವಿ. ಗಾಡಿ ಎಲ್ಲ ಪ್ಯಾಕ್ ಆಗಿದೆ, ಲಗೇಜ್ ಇಲ್ಲೇ ಇಟ್ಬಿಟ್ಟಿದ್ದೀರಿ. ಸೊ ಈ ಕಡೆ ನಮ್ಮ ಪಯಣ. ಪೆಟ್ರೋಲ್ ರೇಟ್ ನೋಡ್ಬರು ₹102 ರೇಟ್ ಇದೆ. ಬೆಳಿಗ್ಗೆ ಟಿಫನ್ ಮಾಡ್ದಲೆ ಎಲ್ಲ ಆಲ್ಮೋಸ್ಟು ಹೊರಟ್ವಿ. ಮಳೆ, ಚಿಟಪಟ ಮಳೆ, ಊಟ ಟಿಫನ್ ಇಲ್ಲ, ಏನೂ ಇಲ್ಲ. ಸೊ ನೋಡ್ತಾ ಇದ್ದೀವಿ, ಎಲ್ಲೂ ಟಿಫನ್ ಸೆಂಟ್ರ್ಗಳೆಲ್ಲೂ ಅಷ್ಟೊತ್ತಿಗೆ ಓಪನೇ ಇಲ್ಲ. ಸೊ ಮತ್ತೆ ನಮ್ಮ ರೈಡನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕು. ಅಷ್ಟರಲ್ಲಿ ನಮ್ಮ ಉದಯ್ ಬ್ರೋ ಅಂತೂ ಫುಲ್ಲು ಜಾಲಿ ಮೂಡಲ್ಲವ್ರೆ. ಯಾಕಂದರೆ 2-3 ದಿವಸದಿಂದ ಹುಷಾರಿಲ್ಲದೆ ಇದ್ದವ್ರವ್ರೆ. ಕರಿ ಲೀಫ್ ಅಂತ ಹೇಳ್ಬಿಟ್ಟು ಹೋಟ್ಲ್ ಹೆಸರು. ಉತ್ತಪ್ಪ ಅಂತ ಕೊಟ್ಟಿದ್ದಾರೆ. ಸರಿಯಾಗಿ ದೋಸೆನೇ ಬೆಂದಿಲ್ಲ. ಸೊ ನಮ್ಗೇನಾದರೂ ಹೊಟ್ಟೆ ಕೆಟ್ಟರೆ ಇಡೀ ಶಾಪ ಹಾಕ್ಕೊತೀನಿ. ಹೋಟ್ಲೆ ಮುಚ್ಕೊಂಡು ಹೋಗ್ಬೇಕು, ಹಂಗೆ ಹಾಕ್ತೀನಿ ನಾನು ಗ್ಯಾರಂಟಿ ಶಾಪ. ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಬಂದಾಗ ತಿಂತಾ ಇದ್ದೀರಿ. ₹140 ಏನು ಹಾಕಿದ್ದಾರೆ. ಸೊ ಟಿಫನ್ ಅಂತೂ ಒಂದಿಷ್ಟು ಚೆನ್ನಾಗಿರಲಿಲ್ಲ. ಸೊ ಅಲ್ಲಿಂದ ಮುಂದೆ ಬರ್ಬೇಕಾದ್ರೆ ಒಂದು ಗಾಡಿನಲ್ಲಿ ತರಕಾರಿ ಏನೋ ಕಟ್ಕೊಂಡು ಹೋಗ್ತಾ ಬಿದ್ದೋಗಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡಿ ನಮ್ಮ ಟೀಮ್ ಬಾಯ್ಸು ಎಲ್ಲರೂ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಎತ್ತಿ ಮತ್ತೆ ಹೊರಟ್ವಿ. ಸೊ ಅಲ್ಲಿಂದ ಮುಂದೆ ಬಂದಮೇಲೆ ಮತ್ತೆ ನಮಗೆ ನಿಜವಾದ ಟಾಸ್ಕ್ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಆಫ್ ರೋಡು, ಜಾರು, ಯಾಕಂದರೆ ಸ್ನೋಫಾಲು ಮತ್ತು ಅದೆಲ್ಲ ಆಗಿರೋದ್ರಿಂದ ಲೈಟಾಗಿ ಒಂಚೂರು ಗಾಡಿಯೆಲ್ಲ ವಾಬ್ಲಿಂಗ್ ಆಗ್ತಾಯಿತ್ತು. ಸೊ ನೋಡ್ತಾ ಇರ್ಬೋದು, ಏನಂದರೆ ಏನು ಸಿಗೋದಿಲ್ಲ ಆ ಜಾಗದಲ್ಲಿ. ಕೆಟ್ಟು ನಿಂತಿರೋ ಗಾಡಿಗಳು, ಕೆಟ್ಟೋಗಿರೋ ರೋಡ್ ರಸ್ತೆಗಳು, ಇಷ್ಟು ಬಿಟ್ಟರೆ ಇನ್ನೇನಂದರೆ ಏನೂ ಇರೋಲ್ಲ ಈ ರಸ್ತೆಗಳಲ್ಲಿ. ನಮಗೇನಾದರೂ ಒಂದು ಚಾಕ್ಲೇಟ್ ಬೇಕು ಅಂತ ಹೇಳ್ಬಿಟ್ಟಂದ್ರು ನಾವೇ ತೊಗೊಂಡು ಇಟ್ಕೊಂಡಿರಬೇಕು ಅಡ್ವಾನ್ಸ್ಡಾಗಿ. ಏನೂ ಇಲ್ಲ ಅಂತ ಹೇಳ್ಬಿಟ್ಟಂದರೆ ಆ ಜಾಗದಲ್ಲಿ ಸುಸ್ತಾಯಿತು, ಲೋ BP ಆಯಿತು, ಲೋ ಶುಗರ್ ಆಯಿತು, ಯಾವುದಕ್ಕೂ ಯಾರೂ ರೆಸ್ಪಾಂಡ್ ಇರಲ್ಲ. ಸೊ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು. ಕರ್ವುಗಳಲ್ಲಂತೂ ಸಿಕ್ಕಾಬಿಡ ಜಾರು. ಏನಕ್ಕೆ ಅಂತ ಹೇಳ್ಬಿಟ್ಟಂದ್ರೆ ಲ್ಯಾಂಡ್ ಸ್ಲೈಡ್ ಆಗಿ ಅವಾಗ ತಾನೇ ಒಂಚೂರು ರೆಡಿ ಮಾಡಿರೋ ಒಂದು ರಸ್ತೆಗಳಿವು. ಏನಾಗಿದೆ ಅಂತ ಹೇಳ್ಬಿಟ್ಟಂದ್ರೆ ಟಾರ್ ರೋಡ್ಗಳೇ ಮಾಡಿರ್ತಾರೆ, ಆದರೆ ಲ್ಯಾಂಡ್ ಸ್ಲೈಡ್ ಆದಾಗ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಟಾರ್ ರೋಡ್ ಚೆನ್ನಾಗೇ ಇರುತ್ತೆ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ ಮತ್ತು ಆ ರಸ್ತೆ ಎಲ್ಲ ಕಂಪ್ಲೀಟ್ ಡ್ಯಾಮೇಜ್ ಆಗಿ. ಸೊ ಅವ್ರು ಎಷ್ಟೇ ಪಾಪ ರೆಡಿ ಮಾಡಿದ್ರು ಸಹ ಅಂತ ಒಂದು ಜಾಗದಲ್ಲಿ ರಸ್ತೆಗಳನ್ನ ಒಂಚೂರು ನೆಟ್ಟಿಗಿಟ್ಕೊಳ್ಳೋದು ಅಂತಂದ್ರೆ ತುಂಬಾ ದೊಡ್ಡ ಟಾಸ್ಕೇ ಆಗುತ್ತೆ. ಸೊ ನಾವು ಅಲ್ಲಿ ಬರೀ ನೆಗೆಟಿವ್ ಇಟ್ಕೊಂಡು ಹೋದರೆ ನಾವು ಹೋಗ್ಲೇಬಾರ್ದು ಅಲ್ಲಿ. ಯಾಕಂತ ಹೇಳ್ಬಿಟ್ಟಂದ್ರೆ ಅಂಥ ಒಂದು ಜಾಗದಲ್ಲಿ ರಸ್ತೆಗಳು ಮಾಡ್ತಾರೆ ಅಂತಂದರೆ ತುಂಬ ದೊಡ್ಡ ವಿಚಾರನೇ. ಈಗ ಯಾವ್ದು ಬ್ರೋ ಹೋಗ್ತಾ ಇರೋದು? ಸುಡ್ಗಾಡು ಎಲ್ಲ ಕೈಯೆಲ್ಲ ಫ್ರೀಸ್ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕೋಲ್ಡು. ಇದು ವಾಟರ್ ಪ್ರೂಫ್ ಗ್ಲೌಸ್ ಕೂಡ ಒಳಗಡೆ ಎಲ್ಲ ಕೋಲ್ಡ್ ಆಗ್ಬಿಟ್ಟಿದೆ. ಬಿಸಾಕಿ ಹೋಗಿ ಅರ್ಧ ಲೀಟರ್ ನೀರು. ಸಿಕ್ಕಾಪಟ್ಟೆ ಅಲ್ಲಿ ಮುಂದೆ ಎಲ್ಲ ಸ್ನೋಫಾಲ್ ಆಗ್ತಾ ಇದೆ, ಇಲ್ಲಿ ಮಳೆ ಆಗ್ತಾ ಇದೆ. ಹಾ, ನೀವ್ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅವ್ರು ಊದ್ಕಟ್ಟಿ ಹಚ್ಚೋರು ಈ ಕಡೆ ಬನ್ನಿ. ಸಿಕ್ಕಾಪಟ್ಟೆ ಕೋಲ್ಡು. ನಾನು ಎಲ್ಲೋ ಕೇಳಿದ್ ನೆನಪಿತ್ತು, ಬೂದಿನ ಕೈಗೆ ಹಚ್ಕೊಂಡ್ರೆ, ಮೈಗೆಲ್ಲ ಹಚ್ಕೊಂಡ್ರೆ ತುಂಬಾ ಕೋಲ್ಡ್ ಕಡಿಮೆ ಆಗಿ ಹೀಟು ಇಂಪ್ರೂವ್ ಆಗುತ್ತೆ ಅಂತೇಳಿ. ಸೊ ಅದನ್ನ ಇವತ್ತು ನಾವು ಟ್ರಯಲ್ ಮಾಡ್ತಾ ಇದೀರಿ. ಸೊ ನೋಡೋಣ.
ಸಖತ್ ಬಿಸಿಯಾಗಿದೆ. ಆಲ್ರೆಡಿ ಇದರಲ್ಲಿ ಸ್ವಲ್ಪ ಬೆಂಕಿ ಸಹ ಇದೆ. ಜೋಬ್ಗಾ ಎಲ್ಲಿ ನಾವು ಗಾಡಿ ಮೇಲೆ ಬಿಟ್ಟಿದ್ದೀವಿ. ಅಪರಿಚಿತ ಆಂಟಿ ಮಮ್ಮಿ ಬಂದು ಮಾತಾಡ್ಬೇಕು. ಆಂಟಿ ಈ ವಿಡಿಯೋ ನೀವು ನೋಡ್ತಿದ್ರೆ ನಿಮ್ಗೊಂದು ಮಾತು, ಆ ಮನುಷ್ಯಂಗೆ ಮದುವೆ ಮಾತ್ರ ಮಾಡಕ್ ಹೋಗ್ಬಿಡಿ, ಹೆಂಡತಿ ಕಳ್ದಾಕೊಂಡ್ಬಿಡ್ತಾರೆ. ನಮ್ ಬಾಳು ಟ್ರಿಪ್ ಬಂದಾಗಿಂದ ಆ ಮನುಷ್ಯನ್ ಕಾಚೆ ಮನೆ ಎತ್ಕೊಂಡ್ ಬರೋದೇ ಆಗೋಯ್ತು ನಮ್ ಕೆಲಸ. ಎಲ್ಲ ಉದ್ರಿಸ್ಕೊಂಡ್ಬಿಡ್ತಾರೆ, ಎತ್ಕೊಂಡ್ ನಮ್ಗೆ ಸಾಕಾಗೈತೆ. ಉದಯ್ ಅವ್ರಿಗೆ ಮದುವೆಗೆ ಬರ್ಬೇಡಿ, ಆಮೇಲೆ ಹುಡುಗಿ ನೋಡಕ್ ಹೋಗ್ಬೇಡಿ. ಯಾಕೆ ಅಂತ ಕೇಳಿ. ಯಾಕೆ? ಸೊ ಟೀ ಕಾಫಿ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಬಾಡಿ ಎಲ್ಲ ವಾರ್ಮ್ ಆಯಿತು. ಅಲ್ಲಿಂದ ಮುಂದೆ ಬಂದರೆ ಸ್ನೋಫಾಲ್ ಸ್ಟಾರ್ಟ್ ಆಗೋಯ್ತು. ನೋಡ್ತಾ ಇರ್ಬೋದು ಕ್ಯಾಮ್ರಾ ಲೆನ್ಸ್ಗೆಲ್ಲ ಆಲ್ಮೋಸ್ಟು ಐಸು, ಮಳೆ ಬಿದ್ದರೆ ಏನೂ ಆಗಲ್ಲ, ಐಸ್ ಬಿದ್ದಾಗ ಏನಾಗುತ್ತೆ ಹಂಗಂಗೆ ಸ್ಟ್ರಕ್ ಆಗುತ್ತೆ. ಸೊ ನಮಗೆ ಒಂದು ಕಡೆ ಸ್ನೋಫಾಲ್ ಜಾಸ್ತಿ ಫೀಲ್ ಆಯಿತು, ಯಾಕಂದರೆ ನಾನು ಫೇಸ್ ಮಾಸ್ಕ್ ಹಾಕಿರಲಿಲ್ಲ, ಮೂಗೆಲ್ಲ ಒಂಥರ ಫ್ರೀಸ್ ಆದಂಗೆ ಆಯಿತು. ಸೊ ಆಮೇಲೆ ಆ್ಯಂಟಿಫಾಗ್ ಅಂತ ಹೇಳ್ಬಿಟ್ಟು ನಮ್ಮದು ಹೆಲ್ಮೆಟ್ಟು ವಿಂಡ್ಶೀಲ್ಡ್ ಇದ್ದರೂ ಸಹ ಒಳಗಡೆ ಎಲ್ಲ ಫಾಗ್ ಆಗ್ತಾಯಿತ್ತು. ಸೊ ಗಾಡಿ ಓಡ್ಸೋಕ್ಕಾಗ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಿಲ್ಲಿಸ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಲಡಾಖ್ ಟ್ರಿಪ್ ಅಲ್ಲಿ ಈಗ ಸ್ನೋಫಾಲ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಎಲ್ಲಾ ಕಡೆ ಸ್ನೋ ಆದ್ರೆ ಲೈಟ್ ಆಗಿ ಬೀಳ್ತಾ ಇದೆ. ಸೂಪರ್ ನೋಡಿ ಸ್ನೋಫಾಲ್ ಅಲ್ಲೆಲ್ಲ ಆಲ್ರೆಡಿ ಇದೆ. ಜಾಸ್ತಿ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಊರ್ ಬಾಗ್ಲಾಗ್ತಾ ಇದೆ ನಮ್ದು. ನೋಡ್ತಾ ಇರ್ಬೋದು. ಈಗ ನೋಡಿ ಲೈಟ್ ಆಗಿ ಗೊತ್ತಾಗುತ್ತೆ. ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಬ್ರೋ ನಾವೀಗ ಕಾರ್ತಿಂಗ್ಳಕ್ಕೆ ಬಂದಿದ್ದೀರಿ. ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾ ಇದೆ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಇಲ್ಲೇ ಸ್ಟ್ರಕ್ ಆಗಿದ್ದಾರೆ. ವೈ ಬಿಕಾಸ್ ಇಲ್ಲಿ ಮುಂದೆ ಹೋಗೋದಕ್ಕೆ ಇಲ್ಲಿ ಕೆಳಗಡೆ ಎಲ್ಲ ಬ್ಲಾಕ್ ಐಸ್ ಸ್ಟಾರ್ಟ್ ಆಗಿದೆ. ಸೊ ಗಾಡಿಗಳು ಬ್ರೇಕ್ ಹಿಡಿಯಲ್ಲ. ಬೇಗ ಬರಲೇ.
ಭಯಂಕರ ಚಳಿ. ಬನ್ನಿ ಬ್ರಹ್ಮಾಂಡ. ಎಲ್ಲಾ ಕಡೆ ಹೋದಾಗೆಲ್ಲ ಬಿಸಾಕ್ಬಿಟ್ಟು ಬರ್ತಿದ್ರು. ನಾವ್ ಹೇಳಿದಕ್ಕೆ ಇಷ್ಟ ಎತ್ತು ಜೋಬಲಿ ಕುಂತಿದ್ರೆ ಕಿತ್ಕೊಂಡ್ ಬರ್ತಾ ಇದ್ದು. ಇಲ್ಲಿ ಕೆಳಗಡೆ ಅಲ್ಲಿ ಜಾಗ ತೊಳಿ. ಬನ್ನಿ. ಈಗಷ್ಟೇ ಕಾರ್ದುಂಗ್ಳ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಸ್ನೋಫಾಲು. ಈಗ ಸ್ವಲ್ಪ ಅಲ್ಲೇ ಕಡೆ ಬಂದಿದ್ದೀರಿ, ಮತ್ತೆ ವಾಪಸ್ ಬಂದ್ಬಿಟ್ರಿ. ಏನಕ್ಕೆ ಅಂತಂದರೆ ಆ ರಸ್ತೆನಲ್ಲಿ ಇನ್ನೂ 3 ಡೇಸು ಸ್ನೋಫಾಲ್ ಜಾಸ್ತಿ ಆಗುತ್ತಂತೆ. ಆ ವೆದರ್ಗೆ ನಮ್ಮ ಕೈಲಿ ಸೆಟ್ ಮಾಡ್ಕೊಳಕ್ಕಾಗಲ್ಲ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಫಾಗಿದೆ. ಮುಂದಿನ ಒಂದು 4-5 ದಿವಸದಲ್ಲಿ ಇನ್ನಷ್ಟು ಜಾಸ್ತಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೀಗಿದೆ ನೋಡಿ, ಗಾಡಿ ಅಂತೂ ಚಿಂಡಾಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಐಸು ನೋಡಿ ಇಲ್ಲೆಲ್ಲ ಹೆಂಗಿದೆ. ಆಯಿಲ್ ಲೀಕ್ ಆಗ್ಬಿಟ್ಟಿದೆ, ಆಯಿಲ್ಲು ಲೀಕ್ ಆಗಿದೆ. ನಮಗಂತೂ ಗ್ಲೌಸ್ ಬಿಚ್ಚೋದು ದೊಡ್ಡ ಸಾಹಸ ಆಗುತ್ತೆ. ಜೊತೆಗೆ ಹೆಲ್ಮೆಟ್ ಅಂತೂ ತೆಗಿಯೋಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ಬೆಚ್ಚಗಿದೆ. ಹೆಲ್ಮೆಟ್ ಒಳಗಡೆ ಬೆಚ್ಚಗಿದ್ದೀನಿ. ಹೆಲ್ಮೆಟ್ ತೆಗೆದುಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ಹೆಲ್ಮೆಟು ವೇರ್ ಮಾಡ್ಕೊಂಡೇ ಇರ್ತೀನಿ. ಅಲ್ಲಿ ಟಿಬೆಟಿಯನ್ಸು ಬುದ್ಧ ಸ್ಟ್ಯಾಚ್ಯೂ ಸಹ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನೋಡಬೇಕು. ವಾತಾವರಣ ನೋಡ್ತಾ ಇದ್ರೆ ಇವತ್ತು ಹೋಗಿ ಮಲಗಿಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಸೊ ನೋಡೋಣ. ಸಿಕ್ಕಾಪಟ್ಟೆ ನೆಗಡಿ ಆಗ್ಬಿಟ್ಟಿದೆ. ಮೂಗಲ್ಲಿ ನೀರು ಸೋರ್ದಂಗೆ ಸೋರ್ತಾ ಇದೆ, ಎಷ್ಟೇ ಕಂಟ್ರೋಲ್ ಮಾಡಿದ್ರು ಆಗ್ತಾ ಇಲ್ಲ. ಈ ಕಡೆ ಎಲ್ಲ ಬಂದಾಗ ಅದೆಲ್ಲ ಕಾಮನ್ನು ಏನು ಮಾಡೋಕ್ಕಾಗಲ್ಲ. ಸೊ ಒಳ್ಳೆ ಚಿಲ್ ಫೀಲಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಬೇಗನೆ ರೂಮ್ ಮಾಡಿಕೊಂಡು ಬಂದು ಸೆಟ್ಲಾದ್ವಿ. ಇಲ್ಲೆಲ್ಲ ಆಪಲ್ ಗಿಡಗಳೆಲ್ಲ ನೋಡ್ಬೋದು. ಎಲ್ಲ ಕಡೆ ರೂಮ್ಗಳಲ್ಲೂ ಅಷ್ಟೇ ಆಪಲ್ ಟ್ರೀ ಕಂಪಲ್ಸರಿ ಇದ್ದೇ ಇರುತ್ತೆ. ಇದೊಂಥರ ಅವ್ರ ಕಲ್ಚರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ನಮಗೆ ಅಲ್ಲಿ ಮಿಸ್ಟರ್ ಬಡ್ಡಿಯವ್ರು ಸಹ ಸಿಕ್ಕಿದ್ರು ನಮಗೆ. ಅಲ್ಲಿ ಕಾರ್ದುಂಗ್ಲದಲ್ಲಿ ಇಬ್ಬರು ಜೊತೆಗೆ ಹೋಗಬೇಕಾಗಿತ್ತು, ಅವ್ರು ಸ್ವಲ್ಪ ಮುಂಚೆ ಹೋಗಿ ಬಂದಿದ್ರು. ಸೊ ಹಂಗಾಗಿ ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.